ಎಲ್ಲಿಗೆ ಹೋಗಿತ್ತು? ನಾವು ಹಿಂದೆಗಡೆ ನೋಡು. ಮುಂಚೆನೆ ಆ ಕಡೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟವ್ರೆ. ಮತ್ತೆ ಮನೆ ಹತ್ರ ಬಂದಾಗಲೂ ಒಂದು ಕ್ಲಿಪ್ಪಿಂಗ್ ತೊಗೊಬೇಕಾಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲೇ ಕೈ ಬಟ್ಟೆನಿದೆ ನೋಡಿ, ಕೊಡ್ತೀನಿ ರೀ. ಹೊಸದೇ ಒಂದು ಕೊಡ್ತೀನಿ, ಗಾಡಿಗೆ ಕೊಡ್ತೀನಿ ಇರು ಪಾಪ. ಕೊಡ್ತೀನಿ ರೀ ನಾನೇ. ನಿಮಗೆ ಸಿಗಲ್ಲ, ಕೊಡ್ತೀನಿ ರೀ. ಸಿಗ್ತಾ? ಯಾವುದು? ಕೊಡ್ತೀನಿ ರೀ. ಹಾಯ್ ಫ್ರೆಂಡ್ಸ್, ನಿಮಿಷ ಇರಿ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಏನಾರು ಒಂದು ತಾಪತ್ರಯಗಳು ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ನಿನ್ನೆ ದಸರಾ ಹಬ್ಬ ಆದಮೇಲೆ ನಾನು ಊಟ ತಿಂದು ಮಲ್ಕೊಂಬಿಟ್ಟಿದ್ವಿ. ನಾನು ನನ್ನ ಮಗ. ಇವರು ಮೀಟಿಂಗ್ ಪೇಪರ್ ಬರೀತಾಯಿದ್ರು. ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ವಿ ನಾವು. ನನ್ನ ಮಗ ಅಂತೂ ಸ್ಪೆಷಲಿ ಅಡುಗೆ ಆಗೋವರೆಗೂ ಅವ್ನು ಕಾಯ್ತಾನೆ ಇಲ್ಲ, ಮಮ್ಮಿ ಹೊಟ್ಟೆ ಹಶು ಅಂತ. ಎಲ್ಲ ಅಡುಗೆ ಎಲ್ಲ ಮಾಡಿ ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಸೊ ಬೆಳಗ್ಗೆಯಿಂದ ನಾನು ಕೂಡ ತಿಂದಿರಲಿಲ್ಲ. ಸಿಕ್ಕಾಬಟ್ಟೆ ನನಗೂ ಹೊಟ್ಟೆ ಹಶುವಾಗ್ಬಿಟ್ಟಿತ್ತು. ಸೊ ತಿಂದವರು ಅದೆಲ್ಲ ಹೇಳ್ತಾರೆ, ತುಂಬ ಕಾಯ್ದಿದ್ದು ಊಟ ಮಾಡಿದ್ರೆ ಒಂಥರ ಹೊಟ್ಟೆ ಭಾರ ಅನ್ಸುತ್ತಲ್ಲ, ಆ ಥರ ಹೊಟ್ಟೆ ಭಾರ ಆಗಿಬಿಟ್ಟು ಮಲ್ಕೊಂಬಿಟ್ಟಿದ್ವಿ. ನಾನು ನನ್ನ ಮಗ ಇಬ್ಬರು. ಎದ್ದಾಗಲೇ 8:30. ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಯಾಕೋ ಮತ್ತೆ ಸೀನ್ ಸ್ಟಾರ್ಟ್ ಆಯಿತು. ನನಗೆ ಒಂಥರ ರನ್ನಿಂಗ್ ನೋವು ಸ್ಟಾರ್ಟ್ ಆಯಿತು, ಹೆಡ್ಏಕು ಎಲ್ಲ ಸ್ಟಾರ್ಟ್ ಆಯಿತು ಅಂತ ಕೋಲ್ಡ್ ಟ್ಯಾಬ್ಲೆಟ್ ಹಾಕ್ಕೊಂಡೆ. ಸೊ ಕೋಲ್ಡ್ ಟ್ಯಾಬ್ಲೆಟ್ ಹಾಕ್ಕೊಂಡ್ವಿ ಅಂತಂದರೆ ಅದು ಒಂದು 2 days ಆದರೂ ಒಂದು ಇದಿರುತ್ತೆ, ಏನು ಹೇಳ್ತಾರೆ, ಒಂಥರ ನಮ್ನೆಸ್ ಇರುತ್ತೆ. ಏನಿರುತ್ತೆ, ಒಂಥರ ಮಂಪ್ರ ಅಂತಾರಲ್ಲ, ಆ ಥರ ಇರುತ್ತೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಬೇಗನೆ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಆಯಿತು. ನನ್ನ ಮಗ ಕುರುಬ್ರಳ್ಳಿಗೆ ಹೋಗಿದ್ದಾನೆ. ಏನಕ್ಕೆ ಅಂದರೆ ಇವತ್ತು ಅಲ್ಲಿ ಚೌಡೇಶ್ವರಿದು ಮೆರವಣಿಗೆ ಇರುತ್ತೆ. ಸೊ ನಾನು ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಯಾಕೋ ನನ್ನ ಹೆಲ್ತು ಪ್ರಾಬ್ಲಮ್ ಇದ್ದಿದ್ದರಿಂದ ಮತ್ತು ಸಖತ್ತು ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಾಯಿತ್ತು ನನಗೆ. ಸೊ ಅಲ್ಲಿ ಹೋಗಿ ಮತ್ತೆ ಬರೋದು ಏನಪ್ಪ ಅಂದ್ಬಿಟ್ಟು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ಮನೆಗೆ ಬಂದಮೇಲೆ ನಾನು ಮಿಸ್ ಮಾಡಿರೋದು, ಹೋಗೋಕ್ಕಾಗಿಲ್ಲ. ನಾನು ಅವ್ರು ಹೋದ್ಮೇಲೆ ಇನ್ನೇನೆಲ್ಲ ಕೆಲಸ ಮುಗ್ದಿತ್ತಲ್ಲ, ನಾನು ಕೂಡ ಮಲ್ಕೊಂಬಿಟ್ಟಿದ್ದೆ. ಮತ್ತು ಅದಾದಮೇಲೆ ನನ್ನ ಮಗ ಅಲ್ಲೇ ಸ್ಟೇ ಆಗಿದ್ದಾನೆ, ಅಲ್ಲೇ ಉಳ್ಕೊಂಡಿದ್ದಾನೆ ಅವನು. ನಾಳಿದ್ದು ಬರ್ತೀನಿ ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡಂತೆ. ಇವ್ರು ಮಾತ್ರ ಬಂದರು, ಊರಿಗೆ ರಜಾ ಇತ್ತು ಇವತ್ತು. ಸೊ ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿ ಎಲ್ಲ ಆಗಿ ಒಂಥರ ಮನೇಲೇ ಕೂತು ಬೋರ್ ಆಗ್ತಾಯಿತ್ತು. ಸೊ ಬೋರ್ ಹೊಡಿತಾ ಇದೆ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಡಿಮಾರ್ಟ್ ಮೀನ್ಸ್ ಮನೆಗೆ ರೇಷನ್ ತರಬೇಕಿತ್ತು, ಅದಕ್ಕೋಸ್ಕರ ಇನ್ನೇನಲ್ಲ. ಸೊ ರೇಷನ್ ತೊಗೊಂಡು ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ಬೇರೆ ಮಳೆ ಜೋರು ಬಂತು, ನಿಂತೋಯ್ತು. ಈಚೆ ಥಂಡಿ ಆಗ್ತಾಯಿದೆ. ಸೊ ನಾನು ಜಾಕೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಬರ್ತೀನಿ. ನೋಡೋಣ, ಸಾಧ್ಯ ಆದಷ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ ಮನೆಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಡಿಮಾರ್ಟಲ್ಲಂತೂ ಆಲ್ರೆಡಿ ದೀಪಾವಳಿ ಸೇಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಈ ಒಂದು ಪಿಕಾಕ್ದು ಏನು ದೀಪನ ನೋಡಿದೆ. ನಾನು ನೋಡಿದ ತಕ್ಷಣ ನಾನು ಫಸ್ಟಿಗೆ ನೆನಪಾಗಿದ್ದೆ ನನ್ನ ಫ್ರೆಂಡು ಪಂಕಜ. ಅದು ನೋಡಿ ಅವಳು ನೋಡಿದ್ರೆ ಖಂಡಿತ ಖುಷಿ ಪಡ್ತಾಳೆ, ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡು ಅದು ಪಿಕಾಕ್ನ ನೋಡಿಕೊಂಡು, ಅದು ಮೇ ಬಿ 400 ಸಮಥಿಂಗೋ ಏನೋ ಇತ್ತು, 200 ಸಮಥಿಂಗೋ 400 ಸಮಥಿಂಗೋ ಇತ್ತು. ಬಟ್ ಚೆನ್ನಾಗಿತ್ತು. ಅದು ನೋಡಿಕೊಂಡು ಮತ್ತೆ ದೀಪಾವಳಿ ಸೇಲ್ ಕೂಡ ಸ್ಟಾರ್ಟ್ ಆಗಿದೆ ಡಿಮಾರ್ಟಲ್ಲಿ. ಇದೆಲ್ಲ ಫುಲ್ಲು ದೀಪಗಳಿರ್ಬೋದು, ವೆರೈಟಿ ದೀಪಗಳಿರ್ಬೋದು. ಅದೇನೋ ಇದ್ರ ಥರ ಇದೆಯಲ್ಲ, ಮೆಟಲ್ ಥರ, ಅದು ಬಂದ್ಬಿಟ್ಟು 1 piece 99 ಅಂತ ಇತ್ತು. ಬಟ್ ಅದು ತುಂಬ ವೆಯ್ಟ್ ಇತ್ತು, ಚೆನ್ನಾಗಿತ್ತು. ಇದು ಬಂದುಬಿಟ್ಟು 19 rupees. ಲಾಸ್ಟ್ ಟೈಮ್ ನಾನು ತೊಗೊಂಬಂದಿದ್ದೆ. ಅದರೊಳಗಡೆ ಕ್ಯಾಂಡಲ್ ಇಟ್ಟಿದ್ದೆ. ಸೊ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು ಅದನ್ನು. ಯಾಕೆಂದರೆ ಹೊರಗಡೆ ದೀಪಗಳಿಟ್ಟಾಗ ಗಾಳಿಗೆ ಆರೋಗ್ಬಿಡುತ್ತೆ. ಬಟ್ ಆ ಗ್ಲಾಸ್ ಒಳಗಡೆ ಹಾಕಿಟ್ಟಾಗ ಏನೂ ಆಗಿರಲಿಲ್ಲ. ಹಾಗಾಗಿ ಒಂದಷ್ಟು ತೊಗೊಳ್ಳೋಣ ಈ ವರ್ಷಕ್ಕೂ, ಅಂದರೆ ಸ್ವಲ್ಪ ಬಾಲ್ಕನಿಗೆ ಹೊರಗಡೆ ಇದಕ್ಕೆಲ್ಲ ಬೇಕಾಗಿತ್ತು ಅಂತ ತೊಗೊಂಡೆ. ಮತ್ತು ಇದು ಫ್ಲೇವರ್ಡ್ ಕ್ಯಾಂಡಲ್ ಇತ್ತು. 99 rupeesಗೆ 24 ಪೀಸ್ ಏನೋ ಇತ್ತು. ಇನ್ನೊಂದು 99 rupeesಗೆ ಏನೂ ಇಲ್ಲದೆ
ಆ ಥರ ಇರೋದು ಇತ್ತು. ಬಟ್ ಅಂದರೆ ಫ್ಲೇವರ್ ಇಲ್ಲದೆ ಇರೋ ಥರದ್ದು. ಇದು ಬಂದುಬಿಟ್ಟು 149 ರುಪೀಸ್ಗೆ 50 ಪೀಸ್ ಇತ್ತು. ಸೊ ಅದನ್ನೇ ತೊಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡು ತೊಗೊಂಡ. ಎಲ್ಲಿ ನೋಡಿದ್ರು ಡಿಮಾರ್ಟಲ್ಲಿ ಬರೀ ಸ್ವೀಟ್ ಬಾಕ್ಸು ಮತ್ತು ದೀಪಾವಳಿ ಸ್ಪೆಷಲ್ಲು ಇದು. ಅದು ನೋಡ್ಕೊಂಡು ಹಂಗೆ ಮತ್ತು ಅಲ್ಲಿ ಸ್ವಲ್ಪ ಮುಂದೆ ಹೋದ್ನ ಮನೆಗೆ ಬೇಕಾಗಿರೋ ತೋರಣಗಳಿರ್ಬೋದು, ಆಕಾಶ ಬುಟ್ಟಿ, ಇದಂತೂ ಫುಲ್ಲು ಪ್ಯಾಕ್ ಆಫ್ 6ಗೆ 99 ರುಪೀಸ್ ಏನೋ ಇತ್ತು. ಗೊತ್ತಿಲ್ಲ ಪ್ರೈಸ್ ಅಷ್ಟಾಗಿ ನೆನಪಿಲ್ಲ. ಬಟ್ ಇದು ಪೇಪರ್ದು, ಒಳಗಡೆ ಏನಾದ್ರು ಒಂದು ಬಲ್ಬ್ ಥರ ಹಾಕ್ಬಿಟ್ಟು ಡೆಕೋರೇಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಆಫೀಸ್ಗಳಲ್ಲಿ ಅಂಗಡಿಗಳಲ್ಲೆಲ್ಲ ಡೆಕೋರೇಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡ್ಬೋದು 149 ಇರೋದು. ಸೊ 6 ಪೀಸಿಗೆ 149 ಚೆನ್ನಾಗಿತ್ತು. ಬಟ್ ನಾವು ಮನೆಯಲ್ಲಿ ಏನು ಡೆಕೋರೇಟ್ ಮಾಡೋಣ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಇದು ಒಂದು ಸ್ವಸ್ತಿಕ್ಕು ಮತ್ತು ಇದೇನಿದೆ ಅದು ಕೂಡ ಡಿಫ್ರೆಂಟ್ ಪ್ರೈಸಲ್ಲಿತ್ತು. 49, 69, 99 ಆ ಥರ ಎಲ್ಲ ಇತ್ತು. ನಾನು ಕೂಡ ಬೇಕಿತ್ತು, ನನಗೆ ಡೋರ್ಗೆ ಹಾಕೋದಕ್ಕೆ ಬೇಕಿತ್ತು ಅಂದ್ಬಿಟ್ಟು ಇದೊಂದು ಪೀಸ್ ತೊಗೊಂಡೆ. ಅದಾದಮೇಲೆ ನಾನು ತೋರಣ ನೋಡಿದಾಗ ಅದರಲ್ಲೂ ಕೂಡ ಪಿಕಾಕ್ದು ತೋರಣಗಳಿತ್ತು. ಸೊ ಅದನ್ನು ನೋಡಿ ನಾನು ನೆನೆಸ್ಕೊಳ್ತಾ ಇದ್ದೆ ನನ್ನ ಫ್ರೆಂಡನ್ನು. ಸೊ ಹಂಗೆ ನೆನೆಸ್ಕೊಂಡು ಒಂದು ಸೆಕ್ಷನ್ ಮುಂದೆ ಹೋಗಿದ್ದೀನಿ ಅಷ್ಟರಲ್ಲಿ ಅವ್ರ ಮಗಳು ಪ್ರತ್ಯಕ್ಷ ಆಗಿಬಿಟ್ಲು. ಒಂಥರ ಏನು ಹೇಳ್ತಾರೆ, ಅಂದ್ಕೊಂಡೇ ಇರಲಿಲ್ಲ ಅವಳು ಬರ್ತಾಳೆ ಅಂತ. ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಅವಳು ಕೂಡ ನನಗೇನೋ ಬರ್ತಾಯಿದ್ದೀನಿ ಆ ಥರ ಎಲ್ಲ ಏನೂ ಹೇಳಿಲ್ಲ. ಅವ್ರದ್ದು ಸಡನ್ ಪ್ಲ್ಯಾನ್ ಆಗಿ ನಂದು ಸಡನ್ ಪ್ಲ್ಯಾನ್ ಆಗಿರೋ ಅಂಥದ್ದು. ಸೊ ಅವಳಿಗೆ ಅದನ್ನೇ ಮತ್ತೆ ನಾನು ಬಿಲ್ಲಿಂಗಲ್ಲಿ ಇದ್ದೆ. ನಾನು ಬಿಲ್ ಮಾಡಿಸಿ ಆಚೆ ಬಂದುಬಿಟ್ಟಿದ್ದೆ. ಮತ್ತೆ ಒಳಗಡೆ ಹೋಗಿ ನಾನು ಅವಳಿಗೆ ತೋರಿಸ್ದೆ, ಇದು ಪಿಕಾಕ್ ನೋಡಿದ ತಕ್ಷಣ ನಾನು ಹಿಂದೆ ನೆನಪಾಗಿದ್ದು ಕಣೆ ಅಂಥೇಳಿ. ಅವಳು ನೋಡಿದ್ಲು, ಚೆನ್ನಾಗಿತ್ತು. ಬಟ್ ರೀಸೆಂಟಾಗಿ ನಾನು ಅವಳಿಬ್ಬರು ಕೂಡ ಲೋಟಸ್ದು ಬಾಗಿಲು ತೊಗೊಂಡಿದ್ದೀವಲ್ವ, ಅದಕ್ಕೆ ನೋಡೋಣ ಬಾ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಹೋಗಿದ್ದಾಯಿತು. ಸೊ ಬಿಲ್ ಮಾಡಿಬಿಟ್ಟು ಅವಳು ಕೂಡ ಹೋದ್ಲು ಮನೆಗೆ. ನಾನು ಹಂಗೂ ಕರೆದೆ. ಆಲ್ಮೋಸ್ಟ್ 8:30 ಏನೋ ಆಗಿಬಿಟ್ಟಿತ್ತು. ಬನ್ನಿ ಮನೆಗೆ ಅಂತೇಳಿ ಕರೆದೆ. ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಬಟ್ ಏನಪ್ಪ ಅಂದರೆ ಲೇಟ್ ಆಗಿಬಿಟ್ಟಿತ್ತಲ್ವ. ಸೊ ಅಷ್ಟೊತ್ತಲ್ಲಿ ಬಂದರೂ ಜಾಸ್ತಿ ಟೈಮ್ ಇರೋದಕ್ಕಾಗಲ್ಲ, ಹಿಂಗೆ ಬಂದು ಹಂಗೆ ಹೋಗಬೇಕು ಅಂತೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀನಮ್ಮ ಅಂಥೇಳಿ ಅಂದ್ಕೊಂಡು ಹೋದರು. ನೋಡ್ಬೋದು ಈ ಒಂದು ಪಿಕಾಕ್ ತೋರಣ 149 ರುಪೀಸ್ದು. ಅದಂದರೆ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ರು. ಕವರಲ್ಲಿರುವಂಥ ಪೀಸ್ ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಜಾಸ್ತಿ ಏನೂ ಮನಸ್ಸು ಕೊಟ್ಟಿಲ್ಲ. ಮತ್ತು ಕೆಲವೊಂದು ಏನಾಗಿತ್ತು ಅಂದರೆ ಇದು ಸೈಡಿಗೆ ಹಾಕೋದು ಈ ಥರದ್ದೆಲ್ಲ ಕುಚ್ಚೇನಿದೆ ಅದೆಲ್ಲ ಕಟ್ಟಾಗಿಬಿಟ್ಟಿತ್ತು. ಸೊ ನೋಡ್ಕೊಂಡು ತೊಗೋಬೇಕಾಗಿತ್ತು. ಕವರಲ್ಲಿ ಇದ್ದಿದ್ರೆ ಫ್ರೆಶ್ ಪೀಸ್ ಅಂತ ಒಂದು ಗೊತ್ತಿರುತ್ತೆ. ಬಟ್ ಅದು ಕವರಲ್ಲಿ ಇರಲಿಲ್ಲ, ಎಲ್ಲ ಓಪನ್ ಇತ್ತು. ಹಾಗಾಗಿ ಸುಮ್ಮನೆ ಜಸ್ಟ್ ನೋಡಿದೆ ಅಷ್ಟೇ. ಮತ್ತು ಇನ್ನೆಲ್ಲೂ ಬೇರೆ ಕಡೆ ನಾನು ಹೋಗಲಿಲ್ಲ ಡ್ರೆಸ್ ಇದಕ್ಕೆಲ್ಲ. ಏನೇನು ಶಾಪಿಂಗ್ ಮಾಡಿದೆ? ನಾನು ನೋಡಿದಾಗ ನಿಮಗೆ ಅದೇ ಅಷ್ಟೇನಾ? ಮಿಕ್ಕಿದೆ ಅದೆಲ್ಲ. ಸೊ ನಾನು ಅವಳು ತಮಾಷೆ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗಿ ಮತ್ತೆ 150 ರುಪೀಸೇನೋ ನಾನು ಶಾಪಿಂಗ್ ಮಾಡಿದೆ. ಆಮೇಲೆ ಹೊರಗಡೆ ಬಂದ ಅವರೆಲ್ಲ ಬಿಲ್ ಮಾಡಿಸ್ತಾಯಿದ್ರು, ನಿಂತ್ಕೊಂಡಿದ್ನ. ಸೊ ಡಿಮಾರ್ಟ್ ಎಲ್ಲ ಫುಲ್ಲು ಕಲರ್ ಪೇಪರ್ ಎಲ್ಲ ಹಾಕಿ ಫುಲ್ ಡೆಕೋರೇಟ್ ಮಾಡಿಬಿಟ್ಟಿದ್ರು. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಂಟಿ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಸೊ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬರೋ ಟೈಮಲ್ಲಿ ಯಾವುದೋ ಮೆರವಣಿಗೆ ಹೋಗ್ತಾಯಿತ್ತು ಅಂತ ಅಲ್ಲಿ ಒಂಚೂರು ರೆಕಾರ್ಡ್ ಮಾಡೋಣ ಅಂತ ಹೋದೆ, ಬಟ್ ಆಗಲಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ಡಿಮಾರ್ಟಿಂದ ಬಂದಮೇಲೆ ಮತ್ತೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಒಂಥರ ಬೆಳಿಗ್ಗೆ ಬೇಗ ಇವತ್ತಂತೂ ಬೆಳಗ್ಗೆ ಬೇಗನೆ ನನ್ನ ಕೆಲಸ ಮುಗಿದೋಯ್ತು. ನನಗೆ ಆಶ್ಚರ್ಯ, ಇಷ್ಟು ಬೇಗ ಕೆಲಸ ಮುಗ್ದೋಯ್ತಾ ಅಂತ. ನನ್ನ ಮಗ ಇಲ್ಲದೆ ಇರೋದ್ರಿಂದ ಜಾಸ್ತಿ ಕೆಲಸನೂ ಕೂಡ ಇರೋದಿಲ್ಲ. ಅವನಿದ್ರೆ ಅದು ಇದು ಅದು ಏನಾದ್ರು ಮಾಡ್ತಿರ್ತಾನೆ. ಇಲ್ಲ ಅಲ್ಲಿ ಕಿತ್ತು ಎಳ್ದಾಕಿರ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಸೊ ಇವತ್ತೆಲ್ಲ ಇಟ್ಟಿರೋದು ಹೇಗಿದೆ ಹಾಗೆ ಇದೆ ನೋಡ್ಬೋದು. ಕಡೆ ಕಾಣಿಸ್ತಾ ಇರೋದಿಲ್ಲ. ಇದು ಬಟ್ಟೆ ಇವಾಗ ತೆಗ್ದಾಕ್ತೆ, ಇವಾಗ ನಾನು ನೆನೆ ತೆಗ್ದಾಕ್ತೆ, ಮರ್ಚಬೇಕು. ಸೊ ಆ ಥರ ಎಲ್ಲ ಇಟ್ಟಿರೋ ವಸ್ತು ಅಲ್ಲಲ್ಲೇ ಇರುತ್ತಾ. ನನಗೇನು ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಆರಾಮಾಗೆಲ್ಲ ಇದು ಮಾಡಿಕೊಂಡು, ಸೊ ಹಾಗಾಗಿ ಜಾಸ್ತಿ ಕೆಲಸ ಇರೋದಿಲ್ಲ ನನಗೆ. ಇದು ಡಿಮಾರ್ಟಿಂದ ಏನು ತೊಗೊಬಂದಿದೆ ಅದನ್ನೆಲ್ಲ ಅಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ. ಡಿಮಾರ್ಟಲ್ಲಿ ದೀಪಾವಳಿಗೆ ಅಂತ ಒಂದಷ್ಟು ಸ್ಪೆಷಲ್ ಐಟಮ್ಗಳನ್ನ ಹಾಕಿದ್ದಾರೆ. ತೋರಣ ಇರ್ಬೋದು, ಮತ್ತು ದೀಪಗಳು ವೆರೈಟಿ ದೀಪಗಳಿರ್ಬೋದು, ಕ್ಯಾಂಡಲ್ಸು ಎಲ್ಲನೂ ಇಟ್ಟಿದ್ದಾರೆ. ನಾನು ಒಂದಷ್ಟು ತೊಗೊಂಡು ಬಂದೆ. ನನಗೆ ಅದರಲ್ಲಿ ಒಂಥರ ಲೋಟಸ್ ಥರ ಇತ್ತು. ಇದು ನನ್ನ ಫ್ರೆಂಡಿಗೂ ಕೂಡ ಇಷ್ಟ ಆಯಿತು. ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ದು ನೆನೆ ಡಿಮಾರ್ಟಲ್ಲಿ. ಒಂಥರ ಅನ್ಫಾರ್ಚುನೇಟ್ ಅಂತಾರಲ್ಲ, ಹಂಗೆ ನಾವೆಲ್ಲ ಮುಗಿಸಿ ಇನ್ನೇನು ಬರಬೇಕು ಅನ್ನೋ ಟೈಮಲ್ಲಿ ಅವ್ರ ಮಗಳು ಮತ್ತು ಅವರ ಅಣ್ಣನ ಮಕ್ಕಳೆಲ್ಲ ಬಂದ್ರೆ ಅವಾಗ ಗೊತ್ತಾಯ್ತು ಅವ್ರು ಬಂದಿದ್ದಾರೆ ಅಂತ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರು ಬರೋವರೆಗೂ ಎಲ್ಲ ಮುಗಿಸ್ಕೊಂಡು ಹಾಗೂ ಕರೆದೆ ಬಾರೆ ಮನೆಗೆ ಅಂತ. ತುಂಬ ಲೇಟ್ ಆಗಿಬಿಟ್ಟಿತ್ತು. 8:30, 8:40 ಆಗಿಬಿಟ್ಟಿತ್ತು.
ಸೊ ನೆಕ್ಸ್ಟ್ ಟೈಮ್ ಬರ್ತೀನಿ. ಅಷ್ಟೊತ್ತಲ್ಲಿ ಕರೆದ್ರು ಪಾಪ ಅವ್ರು ಬಂದು ಒಂದು 5 ನಿಮಿಷನೂ ಇರೋಕ್ಕಾಗಲ್ಲ. ನಾನು ಅದಕ್ಕೇನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ನೆಕ್ಸ್ಟ್ ಬೇಗನೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಡಿಮಾರ್ಟಿಂದ ಒಂದಷ್ಟು ಐಟಮ್ ತೊಗೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ಅಂದ್ಕೊಂಡೋಗಿದ್ದು ರೇಷನ್ ಅಂತ. ರೇಷನ್ ಅಂದರೆ ಇವಾಗ ರೀಸೆಂಟಾಗಿ ಹೋಗಿ ತೊಗೊಂಡು ಬಂದಿದ್ದೆ. ರೇಷನ್ನು ಅಷ್ಟೊಂದಿನ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿರೋವಂಥದ್ದು. ಒಂದಷ್ಟು ಮೇನು ಅಂದರೆ ಇವಾಗ ಲಿಕ್ವಿಡ್ ಖಾಲಿ ಆಗಿಬಿಟ್ಟಿತ್ತು, ಬಟ್ಟೆ ವಾಶ್ ಮಾಡೋದು ಮತ್ತು ಫ್ಯಾಬ್ರಿಕ್ ಏನು ಹೇಳ್ತಾರೆ ಅದನ್ನು, ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಹಾಗೆ ಒಂದು ಮನೇಲೇ ಕೂತು ಬೋರ್ ಆಗಿತ್ತಲ್ವ, ಒಂದು ಕಡೆ ತಿರುಗಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಈಗೆಲ್ಲ ಕೆಲಸ ಮುಗೀತು. ಇವಾಗ ಕುಚ್ಚು ಕಟ್ಟೋದಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ವಲ್ಲ, ಸೊ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ತೋರಿಸ್ತೀನಿ ನೋಡಿ ಏನೇನು ತೊಗೊಂಬಂದಿದ್ದೀನಿ ಅಂತ. ಹಾಗೆ ಬ್ಯಾಗ್ ಹಂಗದಲ್ಲಿ ದೀಪಾವಳಿ ಸ್ಪೆಷಲ್ ಅಂತ ಏನಿದೆ, ನಿಮಿಷ. ಸೊ ದೀಪಾವಳಿ ಸ್ಪೆಷಲ್ ಅಂತ ಏನಿದೆ ಅದರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಇದೊಂದು ಕ್ಲಿಪ್ ತೊಗೊಂಡೆ. ಏನಾದರೂ ಕೊಡಿಸಿ ಅಂತ ಹೇಳ್ತಿದ್ರೆ ಈ ಕ್ಲಿಪ್ ತಗೋ ಅಂದರು. 49 ರುಪೀಸ್ಗೆ ಇದನ್ನು 4 ಕ್ಲಿಪ್ ತೊಗೊಂಡೆ. ಎಷ್ಟು ಕ್ಲಿಪ್ ತೊಗೊಂಡ್ರು ಅದು ಯಾವ ಮೂಲೆಗೆ ಹೋಗ್ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಎಲ್ಲೆಲ್ಲೋ ಒಂದೊಂದು ಕಡೆ ಹೋಗಿರುತ್ತೆ. ಅದಾದಮೇಲೆ ಇನ್ನೊಂದು ಇಷ್ಟ ಆಯಿತು ನನಗೆ. ಅದೇನೋ ಶುಭ ಲಾಭ ಅಂತ ಇತ್ತು ಮತ್ತು ಸ್ವಸ್ತಿಕ್ಕು ಇದೆಲ್ಲ ಇತ್ತು. ಜಸ್ಟ್ 49 ರುಪೀಸ್ ಅಂತ ಇತ್ತು. ಇದಕ್ಕೆ ಈಗ ಓಪನ್ ಮಾಡಿ ನೋಡಿದೆ ನಾನು. ಡಬಲ್ ಸೈಡು ಸ್ಟಿಕ್ಕರ್ ಇಟ್ಟಿದ್ದಾರೆ. ಸೊ ಇದನ್ನು ಬಾಗಿಲಿಗೆ ಹಾಕೋಣ ಅಂಥೇಳಿ ತೊಗೊಂಡಿದ್ದೀನಿ. ಈ ಥರ ಗ್ರೀನ್ ಸ್ಟೋನು, ವೈಟ್ ಸ್ಟೋನ್ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಬಾಗಿಲಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದು. ಒಂದು 49 ರುಪೀಸ್ದು. ಅದಾದಮೇಲೆ ಈ ಥರ ಕಪ್ಸು ಲಾಸ್ಟ್ ಟೈಮು ಕ್ಯಾಂಡಲ್ಸ್ ಇಡೋದಕ್ಕೆ ಅಂಥೇಳಿ ತೊಗೊಂಬಂದಿದ್ದೆ. ಅದಿದೆ. ನಾನು ಆ್ಯಕ್ಚುಲಿ 6 ಏನೋ ತೊಗೊಂಬಂದಿದ್ದೆ ಅಷ್ಟೇ. ಅದು ನಮ್ಮ ಏನು ಪ್ಯಾಸೇಜ್ ಇದೆ ಅದಕ್ಕೆ ಮಾತ್ರ ಆಗುತ್ತೆ. ಅದಾದಮೇಲೆ ನನಗೆ ಸ್ವಲ್ಪ ಬಾಲ್ಕನಿಗೂ ಬೇಕಿತ್ತು ಅಂದ್ಬಿಟ್ಟು ನಾನು ಇನ್ನೊಂದು 6 ಇರಲಿ ಅಂತೇಳಿ ತೊಗೊಂಬಂದೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಒಂದಕ್ಕೆ 19 ರುಪೀಸ್. ಸೊ 6 ಕಪ್ಪನ್ನ ತೊಗೊಂಡೆ. ಈ ಥರದ್ದು ಗ್ಲಾಸ್ ಇದು. ಸೊ ಇದರಲ್ಲಿ ಕ್ಯಾಂಡಲ್ಸ್ನ ಇಟ್ಬಿಟ್ಟು ಮನೆ ಮುಂದೆ ಇಟ್ಟರೆ ಏನು ಗೊತ್ತಾ, ಗಾಳಿಗೆ ಆರೋದಿಲ್ಲ. ಸೊ ಹಾಗೆ ಇರ್ತೀವಿ ಅಂತಂದರೆ ದೀಪಗಳು ಆರೋಗ್ಬಿಡುತ್ತೆ. ಸೊ ಇದ್ರೊಳಗಡೆ ಕ್ಯಾಂಡಲ್ನ ಇಟ್ಟರೆ ದೀಪ ಆರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನನ್ನ ದೀಪಾವಳಿ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹಚ್ಚಿದ್ದೆ ನಾನು ಅಂಥೇಳಿ. ಮತ್ತು ಅದರೊಳಗಡೆ ಇಡೋದಕ್ಕೆ ಕ್ಯಾಂಡಲ್ಸ್ ತೊಗೊಂಡ್ಬಂದೆ. ಸೊ ಇದು ಬಂದುಬಿಟ್ಟು 50 ಪೀಸು. ಐ ಥಿಂಕ್ 50 ಪೀಸ್ ಇದು. 50 ಪೀಸ್ಗೆ 159 ರುಪೀಸ್. ಇದು ಬಿಟ್ಟು ಬೇರೆ 24 ಪೀಸ್ ಇತ್ತು, ಅದು 99 ಇತ್ತು. ಸೊ ಇನ್ನು 26 ಪೀಸ್ 59 ರುಪೀಸ್ ಹಾಕಿದ್ರೆ ಇನ್ನು 26 ಪೀಸ್ ಎಕ್ಸ್ಟ್ರಾ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಮತ್ತು ಫ್ಲೇವರ್ಡು ಇದೆ, ಅಂದರೆ ಬೇರೆ ಬೇರೆ ಫ್ಲೇವರ್ ಆ ಥರ ಹೇಳ್ತಾರಲ್ಲ, ಸೊ ಆ ಥರನೂ ಇದೆ. ಬಟ್ ಅದೆಲ್ಲ 99 ರುಪೀಸ್ ಆ ಥರ. 24 ಪೀಸ್ ಆ ಥರ ಇರೋವಂಥದ್ದು. ಸೊ ಇದು 50 ಪೀಸ್. ಯಾವುದಕ್ಕೂ ಇರಲಿ 2-3 ದಿನ ಹಚ್ಬೇಕಲ್ವ. ಸೊ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. 50 ಪೀಸ್ಗೆ 159 ರುಪೀಸ್. ಅದಾದಮೇಲೆ ಇದೊಂದು ಬಾಟ್ಲು ತೊಗೊಂಡೆ. ಇದು ಯಾಕೆ ಬಾಟ್ಲು ತೊಗೊಂಡೆ ಅಂತ ಹೇಳಿದ್ರೆ 99 ರುಪೀಸ್ ಈ ಒಂದು ಬಾಟ್ಲಿಗೆ. ಸೊ ಇದನ್ನೇ ಯಾಕೆ ತೊಗೊಂಡೆ ಅಂತ ಹೇಳಿದ್ರೆ ಇವಾಗ ಕುಚ್ಚೆಲ್ಲ ಕಟ್ತಾ ಇರ್ತೀನಲ್ವ. ಸೊ ಆ ಟೈಮಲ್ಲಿ ಸಮ್ಟೈಮ್ಸು ಅದು ಸೀರೆನ ತೆಗೆದಿಟ್ಬಿಟ್ಟು ಸಡನ್ನಾಗಿ ಹೋಗಿ ನೀರು ಕುಡಿಯೋಕ್ಕಾಗಲ್ಲ. ಮರೆತುಬಿಟ್ಟು ಕೆಲಸ ನಾನು ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ಥರ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನೀರು ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಪಕ್ಕದಲ್ಲೇ ಇರುತ್ತಲ್ವ. ಸೊ ನೀರು ಕುಡಿಬೇಕು ಅನಿಸ್ದಾಗ ಕುಡಿಬೋದು ಅಂದ್ಬಿಟ್ಟು ಇದೊಂದು ಇರಲಿ ಯಾವುದಕ್ಕೂ ಅಂಥೇಳಿ ತೊಗೊಂಡೆ. 99 ರುಪೀಸ್. ಅದಾದಮೇಲೆ ಪ್ರೆಸೆಂಟೇಷನ್ ಕವರ್ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು 79 ರುಪೀಸ್. ಇದರಲ್ಲಿ ಎಷ್ಟು ಪೀಸ್ ಇದೆ ಅಂತ ಗೊತ್ತಿಲ್ಲ. ಮೇ ಬಿ 20 ಇರ್ಬೋದಾ ಅಂತ ಅಂದ್ಕೊಳ್ತೀನಿ ನಾನು. 20 ಪೀಸ್ ಇರ್ಬೋದು ಅಂತ. MRP ಬಂದು 120. 25 25 ಇದೆ. ಸೊ 25ಗೆ 79 ರುಪೀಸ್ ಅಂತ ಇತ್ತು. ಇದೊಂದು ತೊಗೊಂಡೆ. ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ, ಇಷ್ಟ ಆಯಿತು ಅಂತ. ಇನ್ನು ನಾರ್ಮಲಾಗಿ ಆಯಿಲ್ ಪ್ಯಾಕೆಟು ಮತ್ತು ಇದು ಕಂಫರ್ಟು ಮತ್ತು ಆಯಿಲ್ ಇರ್ಬೋದು, ಟಿಶ್ಯೂ ಪೇಪರ್ ಇರ್ಬೋದು, ಮತ್ತು ಒಂದಷ್ಟು ಮೈಸೂರು ಸ್ಯಾಂಡಲ್ ಸೋಪ್. ಸೊ ಇದೆಲ್ಲ ತೊಗೊಂಡೆ. ನೆಕ್ಸ್ಟ್ ಇದೆಲ್ಲ ರೇಷನ್ನು, ಹಾಗಾಗಿ ತೆಗೆದಿಲ್ಲ ನನ್ನದು. ಪೂರ್ತಿ ರೇಷನ್ ಇದೆ. ಬೇಳೆಕಾಳುಗಳು ಅವು ಇವು, ಅವಲಕ್ಕಿ ಅಂತೆ, ಸಕ್ಕರೆ ಅಂತೆ, ಮತ್ತು ಇದು ಪಾಪ್ಕಾರ್ನು. ನನಗೂ ಬೇಡ ಅಂದೆ, ಯಾಕೋ ಒಂಥರ ಇಷ್ಟ ಇರಲಿಲ್ಲ ನನಗೇನು ಊಟ. ಇವಾಗೇಂದರೆ ಈ ನಡುವೆ ಜಾಸ್ತಿ ಸ್ವೀಟ್ಸ್ ಅದೆಲ್ಲ ತಿಂದ್ಬಿಟ್ಟು ಊಟ ತಿನ್ಬೇಕು ಆ ಥರ ಅನ್ನಿಸ್ತಾನೆ ಇಲ್ಲ ನನಗಂತೂ. ಸೊ ಹಂಗಾಗಿ ನಾನು ಬೇಡ ಅಂದೆ. ಅವ್ರು ತೊಗೊಂಡು ಬಂದಿದ್ದಾರೆ. ಸಂಜೆ ಅವ್ರು ಏನಾದ್ರು ಬಂದರೆ ತಿಂತಾರೆ. ನಾಟಿ ಇಲ್ಲ ನನ್ನ ಮಗ ಇದ್ದಿದ್ರೆ ಅವ್ನು ತಿಂತಾಯಿದ್ದ.
ಇದಿಷ್ಟು ಡಿಮಾರ್ಟಿಂದ ತೊಗೊಂಡು ಬಂದಿದ್ದು. ಇದಿಷ್ಟು ಡಿಮಾರ್ಟಿಂದ ತೊಗೊಂಡು ಬಂದಿರೋಂಥದ್ದು. ಇನ್ನು ಒಂದಷ್ಟು ಇತ್ತು ಪ್ಲ್ಯಾನಿಂಗ್ ನಂದು. ಇಲ್ಲಾಂದರೆ ಹಾಟ್ ಬಾಕ್ಸಸ್ ತೊಗೋಬೇಕು ಮತ್ತು ಕುಕ್ಕರ್ ತೊಗೋಬೇಕು. ನಾನು ನಮ್ಮ ಮನೆಯಲ್ಲಿರೋದು ಇವಾಗ 5 ಲೀಟ್ರ್ ಕುಕ್ಕರು. ಸೊ ನನಗೆ 10 ಲೀಟ್ರ್ ಕುಕ್ಕರ್ ಬೇಕು. ಏಕೆಂದರೆ ಈಗ ಸಂಡೇ ಟೈಮ್ ಆ ಥರ ಎಲ್ಲ ಬಿರಿಯಾನಿ ಅದು ಇದು ಮಾಡಿದೆ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಯಲ್ಲಿ ಬಿರಿಯಾನಿನ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಯಾರು ಬಂದರೂ ಕೂಡ ನಮಗೆ ಶಾರ್ಟೇಜ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 10 ಲೀಟ್ರ್ ಕುಕ್ಕರ್ ಆ ಥರ ಇದ್ದರೆ ಫಂಕ್ಷನ್ ಮಾಡಿದಾಗಲೂ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಮನೆಗಳಿಗೆ ಹಬ್ಬಗಳ ಟೈಮಲ್ಲಾದರೂ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು 10 ಲೀಟ್ರ್ ಕುಕ್ಕರ್ ತೊಗೋಬೇಕು. ಮತ್ತು ಹಾಟ್ ಬಾಕ್ಸಸ್ ತೊಗೋಬೇಕು. ನಾನು ಅದೆಲ್ಲ ಯಾವಾಗ ತೊಗೋತೀನಿ ಅದನ್ನು ಶಾಪಿಂಗ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವಾಗ ತೊಗೊಂಡಿದ್ದೀನಿ. ನೆನ್ನೆ ನೋಡಿದೆ 299 ರುಪೀಸ್ಗೆಲ್ಲ ಚೆನ್ನಾಗಿರೋದಿತ್ತು ಹಾಟ್ ಬಾಕ್ಸು, ಡಿಫ್ರೆಂಟ್ ವೆರೈಟಿದು. ಬಟ್ ಇವಾಗ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಅದು ಹೋಗಿ ತೊಗೊಂಡು ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ತೊಗೊಂಡು ಬಂದ, ಅದು ಇವಾಗೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಟೆ. ಇವಾಗ ಕುಚ್ಚು ಕಟ್ಕೊಂಡು ಕೂತ್ಕೊಳ್ತೀನಿ. ಎಷ್ಟಾಗುತ್ತೆ ಅಷ್ಟು ಇವತ್ತು ಫಿನಿಷ್ ಮಾಡಬೇಕು ಅಂತ. ಟೈಮ್ ಬಂದ್ಬಿಟ್ಟು ಆಗಲೇ 1:15 ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಮಾಡಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಡ್ತೀನಿ ನಾನು, ಇಲ್ಲ ಅಂತ ಹೇಳೋಲ್ಲ. ಏಕೆಂದರೆ ತುಂಬ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಒಂಥರ ಹೆಡೇಕ್ ಮತ್ತು ಕಣ್ಣು ನಾರ್ಮಲಾಗಿ ಇದ್ಬಿಡ್ತೀನಿ. ಕುಚ್ಚು ಕಟ್ಟೋ ಟೈಮಲ್ಲಿ ಸ್ವಲ್ಪ ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ರೆಸ್ಟ್ ಬೇಕೇ ಬೇಕು ನನಗೆ. ಸೊ ಹಂಗಾಗಿ ಈಗ ಒಂದು 3 o'clockವರೆಗೂ ಮಾಡಿಬಿಟ್ಟು ಆಮೇಲೆ 3 o'clock ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ತೀನಿ. ಮಗ ಮನೇಲಿದ್ದರೆ ಒಂಥರ ಹಿಂದೆ ಮುಂದೆ ತಿರುಗ್ತಾ ಇರ್ತಾನೆ, ಅದು ಇದು ಕೇಳ್ತಾ ಇರ್ತಾನೆ. ಈಗ ಅವ್ನು ಅಲ್ಲಿರೋದಕ್ಕೆ ಒಂಥರ ಬೇಜಾರು. ಇಲ್ಲಿದ್ದರೆ ಬೈತಾ ಇರ್ತೀನಿ 3 ಹೊತ್ತು ಕೋಪ ಮಾಡಿಕೊಂಡು. ಏನಂದ್ರೆ ಏನು ಗೊತ್ತಾ, ತುಂಬ ಟಿ ವಿ ಜೋರು ಸೌಂಡ್ ಕೊಟ್ಬಿಡೋದು, ಇಲ್ಲ ಈ ಥರ ಹಿಂಗೆ ತಬಲ ಬಾರಿಸೋದು, ಮತ್ತು ಏನು ಐಟಮ್ ಕಿತ್ತಾಕಿರ್ತಾನೆ ಅದನ್ನು ಎತ್ತಿ ಮತ್ತೆ ಅದೇ ಜಾಗಕ್ಕೆ ಇಡೋಲ್ಲ, ಎಲ್ಲಿ ಬೇಕು ಅಲ್ಲೇ ಬಿಸಾಕೋದು, ಆ ಥರ ಮಾಡ್ತಿರ್ತಾನೆ. ಆ ಒಂದು ಇದಕ್ಕೆ ಹೇಳ್ತಾ ಇರ್ತೀನಿ, ಅದನ್ನು ಹಂಗೆ ಮಾಡು, ಇದನ್ನು ಹಿಂಗೆ ಮಾಡು, ಇದನ್ನು ಹಿಂಗೆ ಮಾಡು, ನೀಟಾಗಿ ಇಟ್ಕೋ ಅಂತೆಲ್ಲ ಹೇಳ್ತಾನೇ ಇರ್ತಿದ್ದೆ. ಇಲ್ಲ ಏನಾದರೂ ಹಿಂಗೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು ಮಲ್ಕೋತೀನಿ ಕೊಡೋ ಅಂತಂದರೆ ಟಿ ವಿ ಜೋರಾಗಿ ಸೌಂಡ್ ಕೊಡೋದು, ಆ ಥರ ಎಲ್ಲ ಮಾಡ್ತಾನೆ. ಮತ್ತು ಇದು ಬಂದು ನನ್ನ ಅಳ್ಳಾಡ್ಸೋದು, ಇದು ಮಾಡೋದು ಅದೆಲ್ಲ ಮಾಡ್ತಿರ್ತಾನೆ. ಅದೊಂಥರ ಇದ್ದಾಗ ಇರಿಟೇಟ್ ಅನಿಸಿದ್ರು, ಇಲ್ಲದೇ ಇದ್ದಾಗ ಅದೆಲ್ಲ ಮಿಸ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅಡುಗೆ ಏನು ಮಾಡೋದು ನೋಡ್ತೀನಿ. ಸಿಂಪಲಾಗಿ ಒಂದು ಟೊಮೊಟೊ ಸಾರು ಮಾಡಿಬಿಟ್ಟು, ಮೊನ್ನೆ ಚಿಕನ್ ಮಾಡಿದ್ದು ಹಾಗೆ ಎತ್ತಿಟ್ಟಿದ್ದೆ. ತುಂಬ ಬಿಟ್ಬಿಟ್ಟಿತ್ತು. ಮಾಡಿದ್ದು ಈವ್ನಿಂಗ್ ಆಗಿದ್ದರಿಂದ ಯಾರೂ ಜಾಸ್ತಿ ತಿಂದಿರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇವತ್ತು ಸಂಜೆ ದೀಪ ಹಚ್ಚಿದ ಮೇಲೆ ಟೊಮೊಟೊ ಸಾರು ಮಾಡಿಬಿಟ್ಟು 12 ನೆಂಚ್ಕೊಳ್ಳೋದಕ್ಕೆ ತೊಗೊಳ್ಳೋದು ಅಷ್ಟೇ. ಇವತ್ತು ಅವ್ರಿಗೆ ಮೀಟಿಂಗ್ ಇರೋದ್ರಿಂದ ಅವರು ಕೂಡ ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಒಂದು 10-10:30 ಆ ಥರ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಮಜ್ಜಿಗೆ ಅನ್ನ ತಿಂದ್ಬಿಟ್ಟು ಆಮೇಲೆ ಈವ್ನಿಂಗ್ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟಿಗೆ ನನ್ನ ಕುಚ್ಚು ಕಂಪ್ಲೀಟ್ ಅಂತೂ ಆಗಲ್ಲ, ಕುಚ್ಚು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ರೆಡಿಯಾಗಿದ್ದೀನಿ. ಮದುವೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ನಾವು ಹೋಗ್ತಾ ಇರೋದು ಬಂದು ನನ್ನ ಯೂಟ್ಯೂಬ್ ಫ್ರೆಂಡು, ಅವ್ರ ಮಗನ ಮದುವೆಗೆ ಹೋಗ್ತಾ ಇರೋದು. ಇಲ್ಲೇ ನಮ್ಮ ಮನೆ ಹತ್ರನೇ ನಿಯರೆಸ್ಟೇ, ಒಂದು 10 ನಿಮಿಷ ಅಷ್ಟೇ ಗಾಡೀಲಿ ಹೋದರೆ. ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಸೊ ನಾನು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದಲ್ಲ, ಆ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದೇ ಬ್ಲೌಸು ನಾನು ಸ್ಟಿಚ್ ಮಾಡಿಸಿದಂಥದ್ದು. ಹಾಕ್ಕೊಂಡಾಗ ಓಕೆ ಅನ್ನಿಸ್ತಾ ಇದೆ. ನೋಡಬೇಕು ಬೇರೆಯವ್ರ ಕಮೆಂಟ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಯಾವ ರೀತಿ ವರ್ಕ್ ಮಾಡಿರೋದೆಲ್ಲ ಕಾಣಿಸ್ತಾ ಇದೆ ಅಂತ. ಸೊ ಹೊರಡೋಣ. ಮಳೆ ಬೇರೆ ಬರೋಂಗಿದೆ. ನಾನು 2 ಮಂತ್ಸು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡಲ್ಲ ಏನು ಅಂತ. ಏಕೆಂದರೆ ಮಳೆ ಅಲ್ವಾ, ರೇಷ್ಮೆ ಸೀರೆ ಹಾಕ್ಕೊಂಡು ಆಮೇಲೆ ಸುಮ್ಮನೆ ಸೀರೆಗಳು ತೆಗೆದು ಇಟ್ಕೊಳ್ತೀನಿ, ಹಾಕ್ಕೊಳ್ಳೋದೇ ಇಲ್ವಲ್ಲ. ಸ್ಯಾರಿ ಹಾಕೋಣ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಿ. ಬನ್ನಿ ಮದುವೆಗೆ ಹೋಗೋಣ. ಅಲ್ಲಿ ನೋಡ್ತೀನಿ, ಸಾಧ್ಯ ಆದರೆ ವಿಡಿಯೋ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಆ್ಯಕ್ಚುಲಿ ಅಂದ್ಕೊಂಡೆ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಸಣ್ಣದಾಗಿ ಅಂತ. ಬಟ್ ಟೈಮ್ ಇರಲಿಲ್ಲ. ಬೇಗ ರೆಡಿಯಾಗಿ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಮನೆ ಮದುವೆಗೆ ಹೋಗೋಣ ಇವಾಗ. ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಹಿಂದಿನ ದಿನ ಫ್ರೈಡೇ ಮಧ್ಯಾಹ್ನ ಮಾಡಿದ್ದು, ಅದಾದಮೇಲೆ ಮತ್ತೆ ನಾನು ಬ್ಲಾಗೇ ಮಾಡ್ಕೊಂಡಿರಲಿಲ್ಲ. ಈವ್ನಿಂಗು ಹಂಗೂ ರೆಡಿಯಾಗುವಾಗ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಸ್ವಲ್ಪ ಲೇಟಾಗಿತ್ತು. ಏನು ಗೊತ್ತಾ, ಹತ್ರ ತಾನೇ ಅಂದ್ಕೊಂಡು ಲೇಸಿ ಆಗಿಬಿಡ್ತೀವಿ. ದೂರ ಇದ್ದರೆ ಅಟ್ಲೀಸ್ಟ್ ಇನ್ ಟೈಮ್ಗಾದರೂ ಹೋಗೋಣ ಅಂಥೇಳಿ ಒಂದು ಇದಿರುತ್ತೆ. ಹತ್ರ ಇದ್ದಾಗ ಹತ್ರನೇ ಅಲ್ವಾ, ಹೋದ್ರಾಯ್ತು ನಿಧಾನಕ್ಕೆ, ಆ ಥರ ಹಂಗೂ ಹಿಂಗೂ ಮಾಡಿ ನಾವು ಅಲ್ಲಿ ಹೋದಾಗಲೇ 8:30 ಆಗಿಬಿಟ್ಟಿತ್ತು. ಸೊ ಹೋಗಿದ ತಕ್ಷಣ ಹುಡುಗ
ಹುಡುಗಿಗೆ ವಿಶ್ ಮಾಡಿಬಿಟ್ಟು ಮತ್ತು ನನ್ನ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಮೇಲೆ ಊಟಕ್ಕೆ ಹೋದ್ವಿ ನಾವು. ಊಟದಲ್ಲೂ ಕೂಡ ತುಂಬಾ ವೆರೈಟಿ ಇತ್ತು. ಎಂಗೇಜ್ಮೆಂಟಲ್ಲೂ ಕೂಡ ಇವ್ರದ್ದು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲೂ ಕೂಡ ಊಟ ಚೆನ್ನಾಗಿತ್ತು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ 2 ನನಗೆ ಸ್ಪೆಷಲ್ ಥಿಂಗ್ ಅನಿಸಿದ್ದು. ಒಂದು ಕೋಸಂಬರಿನ ಯುನೀಕಾಗಿ ಆ ಸೌತೆಕಾಯಿನ ನೀಟಾಗಿ ಕಟ್ ಮಾಡಿ ರೌಂಡ್ ಮಾಡಿ ಅದರೊಳಗಡೆ ಹೆಸ್ರು ಬೇಳೆನೆಲ್ಲ ಹಾಕಿ ಕೊಟ್ಟಿದ್ರು. ಅದು ಒಂದು ನನಗೆ ಇಷ್ಟ ಆಯಿತು. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಕಾಂಗ್ರೆಸ್ ಕಡಲೆ ಬೀಜದ್ದು ಚಾಟ್ ಇರುತ್ತಲ್ಲ, ಸೊ ಅದನ್ನು ಒಂದು ಕಟೋರಿ ಒಳಗಡೆ ಹಾಕ್ಕೊಟ್ಟಿದ್ರು. ಸ್ಟಾರ್ಟಿಂಗ್ ನಾನು ಅದು ಪ್ಲಾಸ್ಟಿಕ್ ಅಂದ್ಕೊಂಡೆ, ಬಟ್ ಅದೆಲ್ಲ ಬೋಟಿ ಥರ ಇತ್ತು. ವಿತ್ ಅದ್ರ ಜೊತೆಗೇ ನಾವು ಅದನ್ನು ಅಸ್ಯೂಮ್ ಮಾಡಿ ತಿಂದಾಗ ಚೆನ್ನಾಗಿತ್ತು ಟೇಸ್ಟು. ಸೊ ಇದೆರಡು ಒಂಥರ ಯುನೀಕ್ ಅನಿಸ್ತು ಅಂತ ಹಾಗೆ ಶೇರ್ ಮಾಡಿಕೊಂಡೆ. ಅಲ್ಲಿಂದ ಹೊರಗಡೆ ಬಂದಾಗ ಈ ಥರ ಚಾಟ್ಸ್ ಇರ್ಬೋದು, ಫ್ರೂಟ್ಸ್ ಎಲ್ಲ ಇತ್ತು. ಸೊ ನಾನು ಆಲ್ರೆಡಿ ಹೊಟ್ಟೆ ತುಂಬ ಮಾಡಿಬಿಟ್ಟಿದ್ದೆ, ಹಂಗಾಗಿ ನಾನೇನು ಚಾಟ್ಸ್ ಥರ ತೊಗೊಳಿಲ್ಲ, ಜಸ್ಟ್ ಫ್ರೂಟ್ಸ್ ಮತ್ತು ಬೀಡ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಹೋದಾಗ ಲೇಟ್ ಆಗಿಬಿಟ್ಟಿತ್ತು ಅಂತ ವಿಡಿಯೋ ಏನು ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ರಿಟರ್ನ್ ಬರುವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಹೊರಗಡೆ ಏನು ಡೆಕೋರೇಷನ್ ಮಾಡಿದ್ರು ಅದೆಲ್ಲ ಚೆನ್ನಾಗಿತ್ತು. ಸೊ ಅಲ್ಲೇ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ 3K ಕಂಪ್ಲೀಟ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.